ದ್ವಾರಕೀಶ್ ಅವರು ನಮಗೆ ಅಂದರೆ ನಾನು ಅವರಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮೇರ್ ಮುತ್ತನ್ನ ಪಿಕ್ಚರ್ ನೋಡಿ ನಾನು ಅವ್ರ ಫ್ಯಾನ್ ಆದೆ. ಅವ್ರ ಕಾಮಿಡಿ, ರಾಜ್ಕುಮಾರ್ ಅವರ ಆ ಕೂದಲು ಕಟ್ ಮಾಡೋದು, ಆ ಕಾಮಿಡಿ ಮಾಡೋದು, ನಾನು ಚಿಕ್ಕ ಹುಡುಗ ಆವಾಗ. ಸೊ ಅವಾಗಿಂದ ಅವ್ರ ಫ್ಯಾನ್ ನಾನು. ಮುಂದೆ ನಾನು ಹೀರೋ ಆಗಿ, ಅದು ಅವ್ರ ಪಿಕ್ಚರ್ಲಿ ಹೀರೋ ಆಗ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಆಫ್ರಿಕಾದಲ್ಲಿ ಸೀಲಾದಲ್ಲಿ ನನಗೆ ಅವರು ಹೀರೋ ಆಗಿ ಬುಕ್ ಮಾಡಿದ್ರು. ನನಗೆ ಯಾವ ಚಿಕ್ಕ ಕೊರತೆ ಇಲ್ದಂಗೆ ನಾನು ಸ್ವಂತ ಮಗನ ನೋಡ್ಕೊಂಡ್ರು. ನಿನ್ನೆ ಬೆಳಗ್ಗೆ ನನಗೆ ನಮ್ಮ ಅಬ್ಬಾಯಿನೋಡ ಮಧು ಅವರು ಫೋನ್ ಮಾಡಿದರು, ಈ ಥರ ದ್ವಾರಕೀಶ್ ಇಲ್ಲ ಅಂತ. ನಾನು ನಂಬಕ್ಕಾಗ್ತಿರಲಿಲ್ಲ. ಯಾಕಂದರೆ ನಮ್ಮ ವೀರೇಶ್ ಅವರು, ಅದೇ ಪ್ರೆಸ್ನವರು ವೀರೇಶ್ ಅವರು, ಒಂದು 2 ತಿಂಗಳಿಂದ ನಾನು ಅವ್ರ ಹತ್ರ ಮಾತಾಡ್ಸಿದ್ರು. ನನಗೆ ಮನೆಗೆ ಬಾ ಮರಿ, ಬಾರೋ ಅಮ್ಮ, ನೀನು ನೋಡ್ಬೇಕು, ಬಾರೋ ಮರಿ, ಮನೆಗೆ ಬಾರೋ ಅಂತ ಒಂದು 2-3 ಸಲ ಹೇಳಿದ್ರು. ಆಯಿತು ಬರ್ತೀನಿ ಅಂತ ಹೇಳಿದೆ. ನೋಡಿ, ನಾನು ಬರೋಕ್ಕೆ ಮುಂಚೆ ಅವರು ಹೊರಟೋಗ್ಬಿಟ್ರು. ಬೇಜಾರಾಗ್ತಾ ಇದೆ. ಇವತ್ತು ಒಂದು ಕಳ್ಕೊಂಡಿದ್ದೀವಿ. ತುಂಬಾ ಒಂಥರ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಇಂಥ ಒಬ್ಬ ಹಿರಿಯ ನಟ ನಮಗೆ ಇರಬೇಕಾಗಿತ್ತು. ಹಿರಿಯ ನಟ ಮಾತ್ರ ಅಲ್ಲ, ಒಳ್ಳೆ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು. ಅವರು ಮಾಡದಿರೋ ಒಂದು ಸಿನಿಮಾ ಇಲ್ಲ. ನಮ್ಮ ಎಲ್ಲ ಇಂಡಸ್ಟ್ರಿಗೆ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಯಾವ ಇಂಡಸ್ಟ್ರಿ ಕಡಿಮೆ ಇಲ್ದಂಗೆ ನಮ್ಮನ್ನು ಬೆಳೆಸಿದ್ದಾರೆ. ಎಲ್ಲ ಫಾರಿನ್ಗೆ ಹೋಗಲಿ, ಎಲ್ಲೇ ಹೋಗಲಿ, ಶೂಟ್ ಮಾಡಿಕೊಂಡು ನಮ್ಮಂಥ ಹೀರೋಗಳಿಗೆಲ್ಲ ಕರ್ಕೊಂಡೋಗಿ ಎಲ್ಲ ಊರು ತೋರಿಸ್ಕೊಂಡು ಬಂದಿದ್ದಾರೆ. ಅಂಥವರು ಇವತ್ತು ನಿಜವಾಗ್ಲೂ ದ್ವಾರಕೀಶ್ ಅವರು ಇನ್ನೂ ಒಂದು ಸ್ವಲ್ಪ ದಿನ ಇರಬೇಕಾಗಿತ್ತು. ಪುನೀತ್ ಅವರು, ನೆಕ್ಸ್ಟು ಲೀಲಾವತಿ ಅಮ್ಮ ಅವರು, ಇವತ್ತು ನಮ್ಮ ದ್ವಾರಕೀಶ್ ಅವರು. ಅದೇನೋ ಗೊತ್ತಿಲ್ಲ, ಒಂದು 2-3 ವರ್ಷದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನಾಗಿದೆ ಗೊತ್ತಿಲ್ಲ. ಒಂದರಿಂದ ಒಂದು ನಮಗೆ ಧಕ್ಕೆ ಬರ್ತಾನೇ ಇದೆ. ಆದರೂ ದೇವರು ಎಲ್ಲರ ಆತ್ಮ ಶಾಂತಿ ಕೊಡಲಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರ ಮಕ್ಕಳು ಅಪ್ಪ ಮಾಡಿದ್ದಕ್ಕಿಂತ ಡಬಲ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಅಪ್ಪನ ಹೆಸರನ್ನ ಇನ್ನೂ ದೊಡ್ಡದು ಮಾಡಲಿ ಅಂತ ನಾನು ಆ ದೇವ್ರ ಹತ್ರ ಮಾಡ್ಕೊಳ್ತೀನಿ. ದ್ವಾರಕೀಶ್ ಅವರು ನಮಗೆ ಅಂದರೆ ನಾನು ಅವರಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮೇರ್ ಮುತ್ತನ್ನ ಪಿಕ್ಚರ್ ನೋಡಿ ನಾನು ಅವ್ರ ಫ್ಯಾನ್ ಆದೆ. ಅವ್ರ ಕಾಮಿಡಿ, ರಾಜ್ಕುಮಾರ್ ಅವರ ಆ ಕೂದಲು ಕಟ್ ಮಾಡೋದು, ಆ ಕಾಮಿಡಿ ಮಾಡೋದು, ನಾನು ಚಿಕ್ಕ ಹುಡುಗ ಆವಾಗ. ಸೊ ಅವಾಗಿಂದ ಅವ್ರ ಫ್ಯಾನ್ ನಾನು. ಮುಂದೆ ನಾನು ಹೀರೋ ಆಗಿ, ಅದು ಅವ್ರ ಪಿಕ್ಚರ್ಲಿ ಹೀರೋ ಆಗ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಆಫ್ರಿಕಾದಲ್ಲಿ ಸೀಲಾದಲ್ಲಿ ನನಗೆ ಅವರು ಹೀರೋ ಆಗಿ ಬುಕ್ ಮಾಡಿದ್ರು. ನನಗೆ ಯಾವ ಚಿಕ್ಕ ಕೊರತೆ ಇಲ್ದಂಗೆ ನಾನು ಸ್ವಂತ ಮಗನ ನೋಡ್ಕೊಂಡ್ರು. ನಿನ್ನೆ ಬೆಳಗ್ಗೆ ನನಗೆ ನಮ್ಮ ಅಬ್ಬಾಯಿನೋಡ ಮಧು ಅವರು ಫೋನ್ ಮಾಡಿದರು, ಈ ಥರ ದ್ವಾರಕೀಶ್ ಇಲ್ಲ ಅಂತ. ನಾನು ನಂಬಕ್ಕಾಗ್ತಿರಲಿಲ್ಲ. ಯಾಕಂದರೆ ನಮ್ಮ ವೀರೇಶ್ ಅವರು, ಅದೇ ಪ್ರೆಸ್ನವರು ವೀರೇಶ್ ಅವರು, ಒಂದು 2 ತಿಂಗಳಿಂದ ನಾನು ಅವ್ರ ಹತ್ರ ಮಾತಾಡ್ಸಿದ್ರು. ನನಗೆ ಮನೆಗೆ ಬಾರೋ ಅಮ್ಮ, ನೀನು ನೋಡ್ಬೇಕು, ಬಾರೋ ಮರಿ, ಮನೆಗೆ ಬಾರೋ ಅಂತ ಒಂದು 2-3 ಸಲ ಹೇಳಿದ್ರು. ಆಯಿತು ಬರ್ತೀನಿ ಅಂತ ಹೇಳಿದೆ. ನೋಡಿ, ನಾನು ಬರೋಕ್ಕೆ ಮುಂಚೆ ಅವರು ಹೊರಟೋಗ್ಬಿಟ್ರು. ಬೇಜಾರಾಗ್ತಾ ಇದೆ. ಇವತ್ತು ಒಂದು ಕಳ್ಕೊಂಡಿದ್ದೀವಿ. ತುಂಬಾ ಒಂಥರ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಇಂಥ ಒಬ್ಬ ಹಿರಿಯ ನಟ ನಮಗೆ ಇರಬೇಕಾಗಿತ್ತು. ಹಿರಿಯ ನಟ ಮಾತ್ರ ಅಲ್ಲ, ಒಳ್ಳೆ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು. ಅವರು ಮಾಡದಿರೋ ಒಂದು ಸಿನಿಮಾ ಇಲ್ಲ. ನಮ್ಮ ಎಲ್ಲ ಇಂಡಸ್ಟ್ರಿಗೆ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಯಾವ ಇಂಡಸ್ಟ್ರಿ ಕಡಿಮೆ ಇಲ್ದಂಗೆ ನಮ್ಮನ್ನು ಬೆಳೆಸಿದ್ದಾರೆ. ಎಲ್ಲ ಫಾರಿನ್ಗೆ ಹೋಗಲಿ, ಎಲ್ಲೇ ಹೋಗಲಿ, ಶೂಟ್ ಮಾಡಿಕೊಂಡು ನಮ್ಮಂಥ ಹೀರೋಗಳಿಗೆಲ್ಲ ಕರ್ಕೊಂಡೋಗಿ ಎಲ್ಲ ಊರು ತೋರಿಸ್ಕೊಂಡು ಬಂದಿದ್ದಾರೆ. ಅಂಥವರು ಇವತ್ತು ನಿಜವಾಗ್ಲೂ ದ್ವಾರಕೀಶ್ ಅವರು ಇನ್ನೂ ಒಂದು ಸ್ವಲ್ಪ ದಿನ ಇರಬೇಕಾಗಿತ್ತು. ಪುನೀತ್ ಅವರು, ನೆಕ್ಸ್ಟು ಲೀಲಾವತಿ ಅಮ್ಮ ಅವರು, ಇವತ್ತು ನಮ್ಮ ದ್ವಾರಕೀಶ್ ಅವರು. ಅದೇನೋ ಗೊತ್ತಿಲ್ಲ, ಒಂದು 2-3 ವರ್ಷದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನಾಗಿದೆ ಗೊತ್ತಿಲ್ಲ. ಒಂದರಿಂದ ಒಂದು ನಮಗೆ ಧಕ್ಕೆ ಬರ್ತಾನೇ ಇದೆ. ಆದರೂ ದೇವರು ಎಲ್ಲರ ಆತ್ಮ ಶಾಂತಿ ಕೊಡಲಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರ ಮಕ್ಕಳು ಅಪ್ಪ ಮಾಡಿದ್ದಕ್ಕಿಂತ ಡಬಲ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಅಪ್ಪನ ಹೆಸರನ್ನ ಇನ್ನೂ ದೊಡ್ಡದು ಮಾಡಲಿ ಅಂತ ನಾನು ಆ ದೇವ್ರ ಹತ್ರ ಮಾಡ್ಕೊಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.